108 ಸರ್ಕಾರಿ ಆಂಬ್ಯುಲೆನ್ಸ್ ಸೇವೆಯ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಗೌರವ ಇದೆ. ಆದರೆ ಈ ಹೆಮ್ಮೆ ಗೌರವಕ್ಕೆ ಧಕ್ಕೆ ತರುವಂತಹ ಕೆಲಸವನ್ನ 108 ನಿರ್ವಹಣೆಯ ಹೊಣೆ ಹೊತ್ತ ಜೀವಿಕೆ ಸಂಸ್ಥೆ ಮಾಡ್ತಾ ಇದೆ. ಜೀವಿಕೆ ಸಂಸ್ಥೆ ನಡೆಸ್ತಾ ಇರೋ ಹಗರಣವನ್ನ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಬಯಲಿಗೆ ಎಳೆದಿತ್ತು. ವರದಿಯಿಂದ ಎಚ್ಚೆತ್ತ ಆರೋಗ್ಯ ಇಲಾಖೆ ಜೀವಿಕೆ ಸಂಸ್ಥೆಯ ಅಧಿಕಾರಕ್ಕೆ ಕತ್ತರಿ ಪ್ರಯೋಗ ಮಾಡಿ ವ್ಯವಸ್ಥೆಯಲ್ಲಿ ಭಾರೀ ಬದಲಾವಣೆ ಮಾಡೋ ನಿರ್ಧಾರ ಮಾಡಿದೆ. ಅದೇನು ಅಂತ ಈ ಸ್ಟೋರಿಯಲ್ಲಿ ನೋಡಿ. ನಾವು ಈ ಸಂಘದವ್ರ ಮಾತು ಕೇಳೋದಕ್ಕೂ ತಯಾರಾಗಿಲ್ಲ, ಜೀವಿಕೆಯವ್ರ ಮಾತು ಕೇಳೋದು ನನಗೆ ರಾಜ್ಯದ ಜನರ ಜವಾಬ್ದಾರಿ. ಇವ್ರು ಹೇಳೋದು ಕೆಲವು ಸತ್ಯ, ಅವ್ರು ಮಾಡ್ತಾ ಇರೋದು ಕೆಲವು ತಪ್ಪುಗಳು ನಮ್ಮ ಗಮನಕ್ಕೆ ಬಂದ. ಅದಕ್ಕೆ ನಾವು ನಮ್ಮದೇ ಆದಂಥ ದೃಢವಾದ ನಿರ್ಧಾರ ತಗೊಂಡಿದ್ದೀವಿ. ನಮ್ಮ ಅನುಕೂಲಕ್ಕೆ ಜನರ ಹಿತ ಕೆಲಸ ಮಾಡಬೇಕು, ಇಲ್ಲದ್ರೆ ಗೇಟ್ ಪಾಸ್ ಕೊಡ್ತಾ ಇರ್ತೀವಿ. ಜೀವಿಕೆ ಆದರೂ ಅಷ್ಟೇ, MVK ಆದರೂ ಅಷ್ಟೇ. ಎಸ್, ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ಕೊನೆಗೂ ನಮ್ಮ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಯ ಕಣ್ತೆರೆಸುವಲ್ಲಿ ಕವರ್ ಸ್ಟೋರಿ ತಂಡ ಮಾಡಿದ ಆಪರೇಷನ್ 108 ವರದಿ ಯಶಸ್ವಿಯಾಗಿದೆ. ಸರ್ಕಾರದ 108 ಆಂಬ್ಯುಲೆನ್ಸ್ ಸೇವೆಯ ನಿರ್ವಹಣೆಯ ಜವಾಬ್ದಾರಿ ಹೊತ್ತ ಜೀವಿಕೆ ಸಂಸ್ಥೆ ತನ್ನ ಜವಾಬ್ದಾರಿ ಮರೆತು ಭಾರೀ ಭ್ರಷ್ಟಾಚಾರ ನಡೆಸುತ್ತಿತ್ತು. ಶಿಫ್ಟಿಂಗ್ ದಂಧೆ ಮೂಲಕ ರೋಗಿಗಳಿಗೆ ಕೊಡಬಾರದ ಹಿಂಸೆ ಕೊಡ್ತಿತ್ತು. ಈ ದಂಧೆಯನ್ನ ಕವರ್ ಸ್ಟೋರಿ ತಂಡ ಚೇಸ್ ಮಾಡಿ ರಹಸ್ಯ ಕಾರ್ಯಾಚರಣೆ ಮೂಲಕ ಬಯಲು ಮಾಡಿತ್ತು. ಅಷ್ಟೇ ಅಲ್ಲ, ಆಂಬ್ಯುಲೆನ್ಸ್ನ ಕಳಪೆ ನಿರ್ವಹಣೆಯ ರಿಯಾಲಿಟಿ ಚೆಕ್ ಕೂಡ ಮಾಡಿತ್ತು. ಸಾಹಸ ಮಾಡಿ ಕದ್ದು ಮುಚ್ಕೊಂಡು ನಾವು 108 ಆಂಬ್ಯುಲೆನ್ಸ್ ಒಳಗೆ ಬಂದಿದ್ದೀವಿ. ಇದರ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ, ಅವಲೋಕಿಸೋಣ. ಫಸ್ಟ್ ನಾವು ಇದು ಪೇಷಂಟ್ಗಳನ್ನು ತಗೊಂಡು ಹೋಗುವಂಥ ಇದೊಂದು ಸ್ಟ್ರೆಚರ್, ಫಸ್ಟ್ ಇದನ್ನೇ ನೋಡ್ಕೊಳ್ಳೋಣ. ಇದಕ್ಕೆ ಕಾಲು ಇರೋದು ಇದೇ ಇಲ್ಲ ನೋಡಿ, ಟಯರೇ ಕಿತ್ತು ಬಂದಿದೆ ನೋಡಿ. ಆಮೇಲೆ ಮೇಯ್ನಾಗಿ ಯಾವುದೇ ಒಂದು ಆಕ್ಸಿಡೆಂಟ್ ಆದಾಗ ಅಥವಾ ಏನೇ ಆದಾಗ ಮೊದಲು ಆಕ್ಸಿಜನ್ ಕೊಡಬೇಕು, ಆದರೆ ಈ ಮೀಟರೇ ಸರಿ ಇಲ್ಲ, ಎಲ್ಲ ಹಾಳಾಗಿ ಹೋಗಿದೆ ಇದು. ಸುವರ್ಣ ನ್ಯೂಸ್ ವರದಿಯಿಂದ ಎಚ್ಚೆತ್ತುಕೊಂಡ ಆರೋಗ್ಯ ಸಚಿವರು ಜೀವಿಕೆ ಸಂಸ್ಥೆಯ ಅಧಿಕಾರಕ್ಕೆ ಕತ್ತರಿ ಪ್ರಯೋಗ ಮಾಡಿದ್ದಾರೆ. ಜೀವಿಕೆಯ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಿದ್ದಾರೆ. ಅಲ್ಲದೆ 108 ಆಂಬ್ಯುಲೆನ್ಸ್ಗಳ ನಿರ್ವಹಣೆಯ ಜವಾಬ್ದಾರಿಯನ್ನ ಆಯಾ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ವಹಿಸುವುದಾಗಿ ಘೋಷಿಸಿದ್ದಾರೆ. ಗ್ರಾಮ ಪಂಚಾಯತಿ ಹತ್ರ ಆದರೂ ಕೂಡ ನಮ್ಮದೊಂದು ಆಂಬ್ಯುಲೆನ್ಸ್ ಇರಬೇಕು ಅಂತಕ್ಕಂಥದ್ದು ಒಂದು ನಿರ್ಣಯ. ಈಗ ನಮ್ಮಲ್ಲಿರ್ತಕ್ಕಂಥ ಆ್ಯಂಬುಲೆನ್ಸ್ಗಳು ಕೆಲವು 108 ನಡೀತಾ ಇದೆ, ಕೆಲವು ಮಗುವಲ್ಲಿ ನಡೀತಾ ಇದೆ, ಇನ್ನು ಕೆಲವು ಬೇರೆ. ಈ ಎಲ್ಲ ಯೋಜನೆಗಳನ್ನು ಸಮೀಕರಣಗೊಳಿಸಿ ಒಂದೇ ಯೋಜನೆ ಮಾಡಿ ತಾಲೂಕು ಆರೋಗ್ಯಾಧಿಕಾರಿಗಳ ನೇತೃತ್ವದಲ್ಲಿ ಇದಿರುತ್ತೆ. ಕವರ್ ಸ್ಟೋರಿ ವರದಿ ಪ್ರಸಾರವಾಗುತ್ತಿದ್ದಂತೆ ತಾವು ನೀಡಿರೋ ಭರವಸೆಯನ್ನ ಸಚಿವರು ಈಡೇರಿಸುವ ಮೂಲಕ ತಮ್ಮ ಮಾತು ಉಳಿಸಿಕೊಂಡಿದ್ದಾರೆ. ಇದು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ವರದಿಗೆ ಸಿಕ್ಕ ದೊಡ್ಡ ಜಯ. ಕ್ಯಾಮರಾಮನ್ ಗಗನ್ ಗೌಡ ಜೊತೆ ವೀರೇಂದ್ರ ಉಪ್ಪುಂದ ಹಾಗೂ ವಿಜಯಲಕ್ಷ್ಮಿ ಶಿಬರೂರು, ಸುವರ್ಣ ನ್ಯೂಸ್.